ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಲ್ಯಾಂಟ್ ಆರ್ಚ್ ಡಿಸೈನ್ನ ಯಾವ ಥರನಾಗಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ಹೇಗೆ ಹಾಕೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ, ಹಾಗೆ 6 ಎಳೆ ದಾರನ ತೊಗೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಆಮೇಲೆ 5 ಚೈನ್ ಹಾಕೋತೀನಿ. 5 ಚೈನ್ ಅಂದರೆ ಕುಚ್ಚು ಹಾಕೊಳ್ಳೋಕ್ಕೆ ಸ್ಪೇಸ್ ಬೇಕಲ್ವ, ಕರೆಕ್ಟಾಗಿ ಎಲ್ಲಿಗೆ ಬೇಕಲ್ವ ಅಲ್ಲಿಗೆ ನೋಡಿಕೊಂಡು ನಾನು ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಈ ತೆರನಾದಂಥ ಸ್ಮಾಲ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಗೋಲ್ಡನ್ ಕಲರು, ನೀವು ಸೀರೆ ಸಿಲ್ವರ್ ಕಲರ್ ಜರಿ ಇತ್ತಂದರೆ ಸಿಲ್ವರ್ ಕಲರು ಹಾಕೋಬೋದು. ಆಮೇಲೆ ಲಾಕ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ನಾನು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಮತ್ತು ದಾರನ ಮೇಲ್ಗಡೆ ಎಳ್ಕೊಂಡು ಮತ್ತೊಂದು ಬೀಡನ್ನು ಹಾಕೋತಾ ಇದ್ದೀನಿ. ತುಂಬ ಸಿಂಪಲ್ ಇದೆ ಡಿಸೈನು, ಬೇಗನೆ ಆಗುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ನಾನು ಚೈನ್ ಹಾಕ್ಕೊಂಡೆ, ಲಾಕ್ ಮಾಡ್ಕೊಂಡೆ ಬೀಡ್ಸನ್ನು, ಮತ್ತೆ ಒಂದು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರನ ತೊಗೊಂಡು ನಾವಿಂದೇ ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಲ್ವ ಬೀಡ್ಸನ್ನು, ಅಲ್ಲಿ ನಾನು ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಬೀಡ್ಸ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ, ಅಲ್ಲೇ ಮತ್ತೆ ಸೇಮ್ ಪ್ಲೇಸಲ್ಲೇ ನಾನು ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. 2 ಹಾಕೊಂಡೆ, 3, 4, 5, 6, 7. ನಾನಿಲ್ಲಿ 7 ಡಬಲ್ ಕ್ರೋಶನ ಹಾಕ್ಕೊಂಡೆ. 7 ಡಬಲ್ ಕ್ರೋಶನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶನ ಹಾಕೋತೀನಿ. ಲಾಕ್ ಮಾಡ್ಕೊಂಡು ಮತ್ತೆ ದಾರನ ಮೇಲ್ಗಡೆ ಎಳ್ಕೊಂಡು, ನೀವು ಬೇಕಿದ್ರೆ ಇಲ್ಲೇ 5 ಚೈನ್ ಹಾಕ್ಕೊಂಡು ಕುಚ್ಚು ಹಾಕೊಳ್ಳೋಕ್ಕೆ ಸ್ಪೇಸ್ ಮಾಡ್ಕೋಬೋದು. ನಾನು 2 ಹಾಕ್ಕೊಂಡು ಆಮೇಲೆ ಕುಚ್ಚು ಹಾಕೋತೀನಿ, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ದಾರನ ಮೇಲ್ಗಡೆ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಮತ್ತೆ ಮೇಲೆ ದಾರನ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 3 ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರನ ತೊಗೊಂಡು ನಾವೇನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ವ ಅಲ್ಲಿನೇ ಮತ್ತೊಂದು ಡಬಲ್ ಕ್ರೋಶ ಹಾಕೋತೀನಿ. ಅದೇ ಸ್ಪೇಸಲ್ಲಿ ನಾನು 7 ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಸೀರೆಗೆ ಕರೆಕ್ಟಾಗಿ ಕಲರ್ ಕಾಂಬಿನೇಷನ್ ಆಗಿರೋ ದಾರನ ತೊಗೋಬೇಕು, ಅಂದ್ರೇ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಬಿಗ್ನರ್ಸ್ಗೆ ಇದು ಹೇಳಿ ಮಾಡಿಸಿರುವಂಥ ಡಿಸೈನ್ ಆಗಿದೆ. ತುಂಬ ಸಿಂಪಲ್ ಆ್ಯಂಡ್ ಬೇಗನೆ ಮೂವ್ ಆಗುತ್ತೆ, ಹಾಗೆ ಬೇಗನೆ ಮುಗಿಯುತ್ತೆ, ಜಾಸ್ತಿ ಟೈಮು ಬೇಕಾಗಲ್ಲ. ಆರು 7 ಆಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಇವಾಗ ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ ಕುಚ್ಚು ಹಾಕೊಳ್ಳೋಕ್ಕೆ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ಅದಾದಮೇಲೆ ಮತ್ತೆ ದಾರನ ಮೇಲ್ಗಡೆ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ಸ್ ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋತೀನಿ. ಮತ್ತು ದಾರನ ಮೇಲ್ಗಡೆ ಎಳ್ಕೊಂಡು
ಲಾಕ್ ಮಾಡ್ಕೋತೀನಿ. ಮತ್ತು ದಾರನ ಮೇಲ್ಗಡೆ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೂಜಿ ಮೇಲೆ ಒಂದು ಸಾರಿ ದಾರನ ತೊಗೊಂಡು ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶಾ ಅದೇ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಅದೇನು ಸ್ಪೇಸ್ ಐತಲ್ಲ ಅಲ್ವಾ, ನಾವು ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ವಿ, ಅದೇ ಸ್ಪೇಸಲ್ಲಿ ನಾನು 7 ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಇವಾಗ 3ನೇದು ಹಾಕ್ಕೊಂಡೆ, 4 5 6 7 ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ ಬೀಡ್ಸನ್ನು ಮೇಲ್ಗಡೆ ಎಳ್ಕೊಂಡು ದಾರಣ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ದಾರಣ ಮೇಲ್ಗಡೆ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ಬೀಡ್ಸ್ ಹಾಕೋಬೇಕು. ಬೀಡ್ಸ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರಣ ತೊಗೊಂಡು ನಾವೇನು ಬೀಡ್ಸ್ ಲಾಕ್ ಮಾಡ್ಕೊಂಡಿದ್ವಲ್ವ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಅಲ್ಲಿನೇ 7 ಡಬಲ್ ಕ್ರೋಶಾನ ಹಾಕೋಬೇಕು. ಇವಾಗ 2ನೇದು ಹಾಕ್ಕೊಂಡೆ, 3 4 5 6 7 ಇವಾಗ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಹಾಕ್ಕೊಂಡು 5 ಚೈನ್ ಹಾಕೋಬೇಕು. ಫುಲ್ ಸಾರಿಗೆ ಇದೇ ಥರನಾಗಿ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ನೋಡಿ ಇಲ್ಲ ಫೈನಲಾಗಿ ಈ ಥರನಾಗಿ ಕಾಣಿಸುತ್ತೆ ಡಿಸೈನು. ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗನೆ ಆಗುವಂಥ ಡಿಸೈನು. ಒಂದು ಸಾರಿ ಟ್ರೈ ಮಾಡಿ. 5 ಚೈನ್ ಹಾಕ್ಕೊಂಡು ನಾನು ಇಲ್ಲಿ ದಾರನ ಯಾವ ಥರನಾಗಿ ಕಟ್ ಮಾಡೋದು ಲಾಸ್ಟಲ್ಲಿ ಅಂತ ತೋರಿಸ್ತೀನಿ. 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ಕಟ್ ಮಾಡ್ಕೊತೀನಿ. ಈ ಥರನಾಗಿ ಕಟ್ ಮಾಡ್ಕೊಂಡು ಸೂಜಿನ ತೆಗೆದ್ರೆ ಲಾಕ್ ಆಯಿತು. ಈ ಥರನಾಗಿ ಕಾಣಿಸುತ್ತೆ. ಕುಚ್ಚು ಹಾಕಿದ ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿ ಡಿಸೈನು. ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.